ಓಂ ನಮಃ ಸಿದ್ಧೇಭ್ಯಃ. ನಮೋ ಅರ್ಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ವಜ್ಜಾಯಾಣಂ, ನಮೋ ಲೋವೇ ಸವ್ವಸಾಹೋಣಂ. पंच परमेष्टि भगवान की जय हो. जिनवाणी माता की जय हो. अहिंसा परमो धर्म की जय हो. ಕಥಾಶ್ರವಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಜಯ ಜಿನೇಂದ್ರ. ಇವತ್ತಿನ ಕಥೆಯ ಹೆಸರು ಜಿನಪೂಜೆಯಲ್ಲಿ ಪ್ರಸಿದ್ಧ ಪಡೆದ ಕಪ್ಪೆಯ ಕತೆ. ಮಗಧ ದೇಶದ ರಾಜಗೃಹ ನಗರದಲ್ಲಿ ಶ್ರೇಣಿಕ ನಾಗದತ್ತ ಸೇಠ ಮತ್ತು ಅವನ ಭವದತ್ತ ಹೆಸರಿನ ಸೇಠಾಣಿ ಇದ್ದಳು. ನಾಗದತ್ತ ಸೇಠ ಯಾವತ್ತು ನೋಡಿದರೂ ಮಾಯಚಾರಿಯಿಂದ ಯುಕ್ತನಾಗಿದ್ದನು. ಇದರಿಂದ ಮರಣ ಹೊಂದಿ ತನ್ನ ಅಂಗಳದ ಬಾವಿಯಲ್ಲಿ ಕಪ್ಪೆಯಾದನು. ಒಂದು ದಿವಸ ಭವದತ್ತ ಸೇಠಾಣಿ ಬರುವುದನ್ನು ನೋಡಿ ಕಪ್ಪೆಗೆ ಜಾತಿ ಸ್ಮರಣೆಯಾಯಿತು. ಇದರಿಂದ ಅದು ಸೇಠಾಣಿಯ ಸಮೀಪಕ್ಕೆ ಬಂದು ಮೈಯ ಮೇಲೆ ಜಿಗಿಯಲು ಪ್ರಯತ್ನ ಮಾಡುತ್ತಿತ್ತು. ಸೇಠಾಣಿಯು ಮೇಲಿಂದ ಮೇಲೆ ದೂರ ಮಾಡಲು ಪ್ರಯತ್ನ ಮಾಡುತ್ತಿದ್ದಳು. ಆ ಕಪ್ಪೆಯನ್ನು ಬೇರೆ ಕಡೆ ಸಾಗಿಸಲಾಯಿತು. ಅದು ಟರ್ ಟರ್ ಎಂಬ ಶಬ್ದ ಮಾಡುತ್ತಾ ಮತ್ತೆ ಅವಳ ಬಳಿಗೆ ಬರುತ್ತಿತ್ತು. ಆಗ ಸೇಠಾಣಿ ವಿಚಾರ ಮಾಡಿದಳು, ಇದು ಯಾವ ಉದ್ದೇಶದಿಂದ ನನ್ನ ಬಳಿಗೆ ಪುನಃ ಪುನಃ ಬರುತ್ತಿದೆ ಎಂದು ವಿಚಾರ ಮಾಡುತ್ತಾ ಇದ್ದಳು. ಆವಾಗ ಅವಧಿಜ್ಞಾನ ಸಂಪನ್ನರಾದ ಸೂರತ ಮುನಿಗಳ ಬಳಿಗೆ ಬಂದು ವಿನಯದಿಂದ ಈ ಕಪ್ಪೆಯ ವಿಚಾರವನ್ನು ಹೇಳತೊಡಗಿದಳು. ಮುನಿರಾಜರು ಇದರ ಹಿಂದಿನ ವೃತ್ತಾಂತವನ್ನು ಎಲ್ಲ ಸೇಠಾಣಿಗೆ ತಿಳಿಸಿದರು. ಆಗ ಅವಳು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಒಳ್ಳೆಯ ಗೌರವದಿಂದ ಇಡುತ್ತಿದ್ದಳು. ಒಂದು ಸಲ ಶ್ರೇಣಿಕ ಮಹಾರಾಜ ವರ್ಧಮಾನ ಸ್ವಾಮಿಯ ವೈಭಾರ ಪರ್ವತದ ಮೇಲೆ ಸಮವಸರಣ ಬಂದಿರುವುದನ್ನು ಕೇಳಿ ಆನಂದದಿಂದ ದೊಡ್ಡ ವೈಭವದಿಂದ ಅವರ ದರ್ಶನ ಮಾಡಲು ಹೋದನು. ಆಗ ಸೇಠಾಣಿಯು ಹಾಗೂ ಇತರ ಅನ್ಯ ಜನರು ಕೂಡ ಭಗವಂತರ ವಂದನೆಯ ಸಲುವಾಗಿ ಹೋಗತೊಡಗಿದರು. ಆಗ ಕಪ್ಪೆ ಪೂಜೆಯ ನಿಮಿತ್ತ ಅಂಗಳದಲ್ಲಿಯ ಬಾವಿಯಲ್ಲಿರುವ ಕಮಲದ ಪಕಳಿಯನ್ನು ತೆಗೆದುಕೊಂಡು ನಡೆಯಿತು. ಹೋಗುವಾಗ ಆನೆಯ ಹೆಜ್ಜೆಯ ಕೆಳಗೆ ಸಿಕ್ಕಿ ಮರಣವನ್ನು ಹೊಂದಿತು ಮತ್ತು ಪೂಜೆಯ ಸಂಬಂಧದ ಅನುರಾಗ ವಶದಿಂದ ಉಪಾರ್ಜಿತ ಪುಣ್ಯದ ಪ್ರಭಾವದಿಂದ ಸೌಧರ್ಮ ಸ್ವರ್ಗದಲ್ಲಿ ಮಹಾನ್ ವೃದ್ಧಿದಾರಿಯಾದ ದೇವನಾದನು. ಅವಧಿಜ್ಞಾನದಿಂದ ಪೂರ್ವಭವದ ವೃತ್ತಾಂತವನ್ನು ತಿಳಿದು ಅವನು ತನ್ನ ಮುಕುಟದ ಅಗ್ರಭಾಗದಲ್ಲಿ ಕಪ್ಪೆಯ ಚಿಹ್ನೆಯನ್ನು ಇಟ್ಟು ಅವನು ಸಮವಸರಣದಲ್ಲಿ ವರ್ಧಮಾನ ಮಹಾವೀರರ ದರ್ಶನಾರ್ಥಕವಾಗಿ ಬಂದನು ಮತ್ತು ವರ್ಧಮಾನ ಸ್ವಾಮಿಯ ವಂದನೆ ಮಾಡುವ ಸಮಯದಲ್ಲಿ ರಾಜ ಶ್ರೇಣಿಕನು ಗೌತಮ ಸ್ವಾಮಿಯವರಿಗೆ ಕೇಳಿದನು, ಮುಕುಟದಲ್ಲಿ ಕಪ್ಪೆ ಚಿಹ್ನೆ ಇರುವ ದೇವನು ಯಾರು? ಅದಕ್ಕೆ ಗೌತಮ ಸ್ವಾಮಿಯು ಅವನ ಪೂರ್ವ ವೃತ್ತಾಂತವನ್ನು ಹೇಳಿದರು.
ಅದನ್ನು ಕೇಳಿಕೊಂಡ ಎಲ್ಲ ಜನರು ಪೂಜೆಯ ಅತಿಶಯ ಮಾಡುವುದರಲ್ಲಿ ಉದ್ಯೋತರಾದರು. ಪೂರ್ವ ಭವದಲ್ಲಿ ಮಾಯಚಾರ ವೃತ್ತಿಯಿಂದ ಆ ಜೀವ ತಿರ್ಯಂಚಗತಿಯಲ್ಲಿ ಜನಿಸಬೇಕಾಯಿತು. ಅಲ್ಲಿಯೂ ಒಂದು ಪುಣ್ಯದ ಉದಯದಿಂದ ಭಗವಂತರ ಪೂಜೆಯ ನಿಮಿತ್ತವಾಗಿ ಒಂದು ಹೂವಿನ ಎಸಲನ್ನು ತೆಗೆದುಕೊಳ್ಳುವ ಭಾವ ಮಾಡಿದ ಕಾರಣ ಸೌಧರ್ಮ ಸ್ವರ್ಗದಲ್ಲಿ ಮಹಾನುವೃದ್ಧಿದಾರಿ ದೇವನಾದನು. ದೇವಪೂಜೆಯ ಒಂದು ಭಾವನೆಯಿಂದ ಜೀವಿಯ ಪರಿಣಾಮದಲ್ಲಿ ಎಷ್ಟು ಬದಲಾವಣೆಯಾಗುತ್ತದೆ ಎಂದು ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿಗೆ ಈ ಕಥೆಯು ಮುಗಿಯುತ್ತದೆ. ಇನ್ನೊಂದು ಕಥೆಯ ಮೂಲಕ ನಾನು ಸಿಗುವೆನು. ಎಲ್ಲರಿಗೂ ಜಯ ಜಿನೇಂದ್ರ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ.